ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಿರ್ಮಾಪಕ ಪ್ರಶಾಂತ್ಗೆ ಲೇಡಿ ಟೀಮ್ ನಿಂದ ದೋಖ ಆಗಿದೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಡಬಲ್ ಡಿಗ್ರಿ ಓದಿರುವಂತಹ ಪೂಜಾ ಹಿಸ್ಟರಿಯನ್ನ ಕೇಳಿ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಕಳೆದ 7-8 ವರ್ಷಗಳಿಂದ ಕೂಡ ವಂಚನೆ ಮಾಡೋದೇ ಏಕೆಯ ಕೆಲಸ ಆಗೋಗ್ಬಿಟ್ಟಿದೆ. ತನ್ನ ಟೀಮ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮೆನ್ಗಳಿಗೆ ವಂಚಿಸೋದೇ ಕೆಲಸ. 2018ರಿಂದಲೂ ಕೂಡ ವಂಚನೆ ಮಾಡ್ತಾ ಇರುವಂತಹ ಕಿಲಾಡಿ ಪೂಜಾ ಅಂಡ್ ಟೀಮ್. ಏಕೆ ಮತ್ತು ಏಕೆಯ ಟೀಮ್ ಮೇಲಿದೆ ಹಲವು ಠಾಣೆಗಳಲ್ಲಿ ಕೇಸ್. ಬೇರೆ ಬೇರೆ ವ್ಯಕ್ತಿಗಳಿಗೂ ನಂಬಿಸಿ ವಂಚನೆಯನ್ನ ಮಾಡಿರುವಂತಹ ಪೂಜಾ ಅಂಡ್ ಟೀಮ್. ಕಂಪನಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕಿದಂತಹ ಟೀಮ್ ಈ ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆಮಿಷವನ್ನ ಒಡ್ತಾ ಇದ್ರಂತೆ. ವಿವಿಧ ಮಾದರಿಯಲ್ಲಿ ವಂಚನೆ ಮಾಡಿರುವಂತಹ ಪೂಜಾ ಅಂಡ್ ಟೀಮ್ ಸದ್ಯ ಪೊಲೀಸರಿಂದ ಪೂಜಾ ಹಾಗೂ ವೀಣಾ ಎಂಬುವವರನ್ನ ಅರೆಸ್ಟ್ ಮಾಡಲಾಗಿದೆ. 2018ರಿಂದಲೂ ಕೂಡ ಇವ್ರಿಗೆ ಇರೋದೇ ಕೆಲಸ ಏನಪ್ಪಾ ಅಂತಂದ್ರೆ ಬೇರೆಯವ್ರನ್ನ ವಂಚನೆ ಮಾಡುವುದು. ನೋಡಿ, ಪೂಜಾ ಅಂಡ್ ಟೀಮ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇತ್ತು ಅಂತ ಹೇಳಿ. ಈಕೆಯ ಟೀಮ್ ಮೇಲಿದೆ ಹಲವು ಠಾಣೆಗಳಲ್ಲಿ ಕೇಸ್ಗಳು. ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ನಂಬಿಸಿ ವಂಚನೆ ಮಾಡಿರೋದ್ರ ಬಗ್ಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ಕಂಪನಿ ಮತ್ತೆ ಉದ್ಯಮಿಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಈ ಟೀಮ್ ಮಾಡ್ತಾ ಇತ್ತು ಅಂತ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಕೆಯೇ ಇದೀಗ ವಂಚನೆಯನ್ನ ಮಾಡಿರುವಂತಹ ಪೂಜಾ. ವಂಚನೆಗೆ ಒಳಗಾಗಿರುವಂತಹ ಪ್ರಶಾಂತ್ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಗಮನಿಸಿದಂತಹ ಫೋಟೋದಲ್ಲಿ ಪೂಜಾ ಇದ್ಲು, ಅದಾದ ನಂತರ ವೀಣಾ ಬಂದ್ಲು, ಈಗ ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪೂಜಾ ಟೀಮ್. ಯಾವ ರೀತಿಯಾಗಿ ಪೂಜಾ ಟೀಮ್ ಕರ್ತವ್ಯವನ್ನ ನಿಭಾಯಿಸ್ತಾ ಇತ್ತು, ಹೇಗೆ ವಂಚನೆ ಮಾಡಬೇಕು ಅಂತ ಹೇಳಿ ನೋಡಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸೀನಿಯರ್ ಕ್ರೈಮ್ ರಿಪೋರ್ಟರ್. ಅಜಯ್, ಈ ಪೂಜಾ ಅಂಡ್ ಟೀಮ್ ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಬಲೆ ಬೀಸ್ತಾ ಇದ್ರು? ಈಗ ಪ್ರಶಾಂತ್ ಅವರು ದೂರನ್ನ ಕೊಟ್ಟಿದ್ದಾರಾ? ದೂರಿನ ಆಧಾರದ ಮೇಲೆ ಯಾರನ್ನಾದ್ರೂ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸಗಳಾಗಿದ್ಯಾ? ಖಂಡಿತ. ಅಂದ್ರೆ ಈ ನಿರ್ಮಾಪಕ ಪ್ರಶಾಂತ್ಗೆ ಈ ಒಂದು ಲೇಡಿ ಟೀಮ್ ಏನಿದೆ ಸಾಕಷ್ಟು ವಂಚನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ 18 ಲಕ್ಷ ಹಣವನ್ನ ವಂಚನೆ ಮಾಡಿದ್ರು ಅಂತೇಳಿ ಒಂದು ದೂರನ್ನ ಚನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರ್ತಾರೆ. ಹೀಗಾಗಿ ಆ ಒಂದು ಪ್ರಕರಣ ಇದೀಗ ಕೋಣನಕುಂಟೆ ಪೊಲೀಸ್ ಠಾಣೆಗೆ ಹೋಗಿರುತ್ತೆ. ಅಂದ್ರೆ FIR ಕೂಡ ವರ್ಗಾವಣೆ ಆಗಿರುತ್ತೆ. ಇದೀಗ ಈ ಒಂದು ಟೀಮ್ ನ ಪ್ರಮುಖ ಆರೋಪಿಗಳಾಗಿರುವಂತಹ ಪೂಜಾ ಸೇರಿದಂತೆ ವೀಣಾ ಇಬ್ರು ಕೂಡ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇನ್ನು ಉಳಿದಂತ ಕೆಲವೊಂದಷ್ಟು ಆರೋಪಿಗಳು, ಅದರಲ್ಲೂ ಕೂಡ ಇವ್ರೇನು ಕೆಲವೊಂದಷ್ಟು ಬಿಸ್ನೆಸ್ ಮ್ಯಾನ್ ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಯಾವಾಗ ಇವರ ಒಂದು ಹಿನ್ನೆಲೆಯನ್ನ ತೆಗೆದುಕೊಂಡು ಅವರು ಈ ರೀತಿಯಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಿದರೆ, ಜೊತೆಗೆ ಒಳ್ಳೆ ಕೆಲಸದಲ್ಲಿ ಇದ್ದಂತವ್ರನ್ನೇ ಇವರು ಹುಡುಕಾಟವನ್ನ ಮಾಡ್ತಾ ಇದ್ರು. ಅಂದ್ರೆ 2018ರಲ್ಲೂ ಕೂಡ ಈ ಪೂಜಾ ಏನಿದ್ದಾರೆ ಇದೊಂದು ಟೀಮ್ ಸಾಕಷ್ಟು ಆಕ್ಟಿವ್ ಆಗಿತ್ತು. ಅಂದ್ರೆ ಈಕೆ ಟೀಮ್ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ಗಳು ದಾಖಲಾಗಿದೆ. ಅಂದ್ರೆ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ನಂಬಿಸಿ ವಂಚನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಈ ಪ್ರಾಡಕ್ಟ್ ಡಿಸ್ಕೌಂಟ್ ಸೇರಿದಂತೆ ಎಲ್ಲಾ ರೀತಿಯಾದಂತ ಯಾವ ರೀತಿಯಾಗಿ ಒಂದು ಫ್ರಾಡ್ ಅನ್ನ ಮಾಡಬೇಕು, ಅವರನ್ನ ನಂಬಿಸಿ ಹೇಗೆ ಅವರ ಬಳಿ ಹಣವನ್ನ ಕೂಡ ಪಡ್ಕೊಳ್ಳೋದಿಕ್ಕೆ ಯಾವ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡ್ಬೇಕಂತ ಇದನ್ನೆಲ್ಲವನ್ನು ಕೂಡ ಮಾಡ್ಕೊಂತ ಇದ್ರು. ಇವರ ವಿರುದ್ಧವಾಗಿ ಬೆಂಗಳೂರಿನ ನಾನಾ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದರಲ್ಲೂ ಕೂಡ ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡಗೇಹಳ್ಳಿ ಸೇರಿದಂತೆ HL, ಅವಲಹಳ್ಳಿ ಹೀಗೆ ಹಲವು ಠಾಣೆಗಳಲ್ಲಿ ಕೂಡ ಇವರ ಮೇಲೆ ಕೆಲವೊಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಕೆಲವೊಂದಷ್ಟು ಫ್ರಾಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಇವರ ವಿರುದ್ಧವಾಗಿ FIR ಕೂಡ ದಾಖಲಾಗಿತ್ತು. ಈಗ ಪ್ರಶಾಂತ್ಗೂ ಕೂಡ ಇದೇ ರೀತಿಯಾಗಿ ಅಂದ್ರೆ ವೆಹಿಕಲ್ ಗಳ ಮಾರಾಟದ ಬಗ್ಗೆ ದೊಡ್ಡ ಡಿಸ್ಕೌಂಟ್ ಇದೆ ಅಂತೇಳಿ, ಅದರಲ್ಲಿ ಕೋಟಿ ಲಾಭನ ಕೊಡಿಸ್ತೀನಿ ಅಂತೇಳಿ ಸಾಕಷ್ಟು ಅವ್ರನ್ನ ನಂಬಿಸಿದ್ರು. ಜೊತೆಗೆ ಕೆಲವೊಂದಷ್ಟು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಇವರೇ ಕ್ರಿಯೇಟ್ ಮಾಡ್ಕೊಂತ ಇದ್ರು. ಅದರಲ್ಲಿ ಕೆಲವ್ರನ್ನ ಇವರ ಒಂದು ಗ್ಯಾಂಗ್ ಗಳನ್ನ ಒಂದು ಜನರನ್ನ ಸೇರಿಸ್ಕೊಂಡು ಅಲ್ಲಿ ಆಫರ್ ಗಳನ್ನ ಬಿಡುವಂತದ್ದು, ಯಾರಾದ್ರೂ ಜಸ್ಟ್ ಅದನ್ನ ಕ್ವಶನ್ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಅದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೇಳಿದಂತ ಸಂದರ್ಭದಲ್ಲಿ ಅವರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತಾ ಇದ್ರು. ನಂತರ ಕೆಲವೊಂದಷ್ಟು ಹಣದ ಆಮಿಷವನ್ನ ಹುಟ್ಟಿಸ್ತಾ ಇದ್ರು. ಅದೇ ರೀತಿಯಾಗಿ ವಂಚನೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡು, ಅದರಲ್ಲೂ ಕೂಡ ಕಾರ್ನ 15% ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನಂತರ ಆ ಒಂದು ಕಾರನ್ನ
ಬಡವರಿಗೆ ಅಂದ್ರೆ ಈ ಕ್ರಿಶ್ಚಿಯನ್ ಮಿಷನರಿಯಲ್ಲಿ ಒಂದು ಈ ತರ ರೀತಿಯಾಗಿ ಒಂದು ಕಡಿಮೆ ಹಣದಲ್ಲಿ ನಿಮ್ಗೆ ಕಾರನ್ನ ಕೊಡ್ತಾರೆ. ಅದನ್ನ ನೀವು ಸ್ಟಾರ್ಟಿಂಗು ಇನ್ವೆಸ್ಟ್ಮೆಂಟ್ ಮಾಡುವ ರೂಪದಲ್ಲಿ ನೀವು 50% ಕೊಟ್ರೆ ಉಳಿದ 50% ಹಣ ಏನಿದೆ ಅದನ್ನ ಈ ಬಡವರೇ ಕಾರನ್ನ ಮತ್ತೆ ಫುಲ್ ಅಮೌಂಟ್ ಕೊಟ್ಟು ನಿಮ್ಗೆ ವಾಪಸ್ ಕಾರನ್ನ ತೆಗೆದುಕೊಂಡು ಹಣವನ್ನ ಕೊಡ್ತಾರೆ. ಈ ರೀತಿಯಾಗಿ ವಂಚನೆ ಮಾಡುವಂತ ಜಾಲ ಈಗ ಪತ್ತೆ ಆಗಿರುವಂತದ್ದು. ಜೊತೆಗೆ ಈಗ ಇಬ್ರು ಅರೆಸ್ಟ್ ಆಗಿದ್ದಾರೆ. ಮೇನ್ ಅಕ್ಯೂಸ್ಡ್ ಬಂದು ಪೂಜಾ ಸೇರಿದಂತೆ ವೀಣಾ. ಇನ್ನ ಉಳಿದಂತ ಇನ್ನು 5 ಜನ ಆರೋಪಿಗಳನ್ನ ಪೊಲೀಸರು ಪತ್ತೆ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಇವರಿಬ್ಬರನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರವಾಗಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮುಂದುವರಿಸೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.